Hello dear first QC commerce students, hoping that all of you are doing well. So again I welcome you all for this particular business studies class, lecture number 30 to discuss the same module, chapter 4 business services. Okay, so we were discussing different business services. In that we concluded banking services. And secondly, we took insurance services, correct? So insurance services ಅಲ್ಲಿ meaning definition ಎರಡನ್ನು ಒಟ್ಟಾರೆ ನೋಡಿದ್ದೇವೆ. ಆಮೇಲೆ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್ ನೋಡಿದ್ದೇವೆ. ಟೈಪ್ಸ್ ಆಫ್ ಇನ್ಶೂರೆನ್ಸ್ ತಗೊಂಡಿದ್ವಿ, ಎಲ್ಲ ಟೈಪ್ಸ್ ಅನ್ನ ಬರ್ಕೊಂಡಿದ್ವಿ. ಅದರಲ್ಲಿ ಫಸ್ಟ್ ಟೈಪ್ ತಗೊಂಡ್ವಿ ಲೈಫ್ ಇನ್ಶೂರೆನ್ಸ್. ಲೈಫ್ ಇನ್ಶೂರೆನ್ಸ್ ಮೀನಿಂಗ್ ಆಸ್ ವೆಲ್ ಆಸ್ ಡೆಫಿನೇಷನ್ ಡಿಸ್ಕಸ್ ಮಾಡಿದ್ದೇವೆ. ಅದಾದ್ಮೇಲೆ ನಾವು ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳು ಯಾವ್ಯಾವ ಬರುತ್ತೆ ಅಂತ ನೋಡಿದ್ದೇವೆ. ಸೊ 5 ಟೈಪ್ಸ್ ಅನ್ನು ನೋಡಿದ್ದೇವೆ. ಸೊ ಯಾವ್ಯಾವುದು ರೀಡ್ ಒನ್ ಬೈ ಒನ್. ಹೋಲ್ ಲೈಫ್ ಪಾಲಿಸಿ ಅಂತ ನೋಡಿದ್ದೇವೆ. ಸೊ ಹೋಲ್ ಲೈಫ್ ಪಾಲಿಸಿ ಅಂತ ಹೇಳಿದ್ರೆ ನಾವಿರೋ ತನ ಒಂದು ಪಾಲಿಸಿನ ಮಾಡಿಸೋದು. ಸೊ ಆಫ್ಟರ್ ದಿ ಡೆತ್ ಆಫ್ ದಿ ಇನ್ಶೂರ್ಡ್ ಪಾರ್ಟಿ ಅಮೌಂಟ್ ಈಸ್ ಕ್ಲೇಮ್ ಅಲ್ವಾ. ಸೊ ಆ ಪಾರ್ಟಿ ಯಾರು ಇನ್ಶೂರೆನ್ಸ್ ಮಾಡಿಸಿರ್ತಾರೋ ಹೋಲ್ ಲೈಫ್ ಪಾಲಿಸಿ, ಅವ್ರ ಡೆತ್ ಆದ್ಮೇಲೆ ಅದು ಟೋಟಲ್ ಅಮೌಂಟ್ ಏನಿರುತ್ತೋ ಅದು ಕ್ಲೇಮ್ ಆಗುತ್ತೆ. ಅದು ಟೈಪ್ ನಂಬರ್ 1. ಟೈಪ್ ನಂಬರ್ 2 ನಾವು ಎಂಡೋಮೆಂಟ್ ಲೈಫ್ ಅಶ್ಯೂರೆನ್ಸ್ ಪಾಲಿಸಿ ಅಂತ ನೋಡಿದ್ವಿ. ಸೊ ಅದನ್ನು ಕೂಡ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಥರ್ಡ್ ಟೈಪ್ ಅಲ್ಲಿ ಜಾಯಿಂಟ್ ಲೈಫ್ ಪಾಲಿಸಿ ಅಂತ ನೋಡಿದ್ವಿ. ಸೊ ಜಾಯಿಂಟ್ ಲೈಫ್ ಪಾಲಿಸಿ ಅಂತ ಹೇಳಿದ್ರೆ ಒಂದು ಪಾಲಿಸಿನ ಇಬ್ರು ಅಥವಾ ಇಬ್ಬರಿಗಿಂತ ಹೆಚ್ಚಿನವರು ತಗೊಂಡ್ರೆ ಅದಕ್ಕೆ ನಾವು ಜಾಯಿಂಟ್ ಲೈಫ್ ಪಾಲಿಸಿ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಇನ್ನು 4ನೇ ಟೈಪ್ ನೋಡೋಣ. 4ನೇ ಟೈಪ್ ಏನ್ ಹೇಳ್ತಾರೆ ಅಂತ ಹೇಳಿದ್ರು ಅನ್ಯೂಟಿ ಪಾಲಿಸಿ. ಓಕೆ, ಸೊ ಅನ್ಯೂಟಿ ಅನ್ನೋ ಟರ್ಮಿನ್ ಮೀನಿಂಗ್ ಏನಂತ ಹೇಳಿದ್ರೆ ಅನ್ಯೂಟಿ ಅಂತ ಹೇಳಿದ್ರೆ ಈಕ್ವಲ್ ಸ್ಟ್ರೀಮ್ ಆಫ್ ಅಮೌಂಟ್. ಸೊ ನೀವು ಮಂತ್ಲಿ ಇರ್ಬೋದು ಅಥವಾ ಕ್ವಾರ್ಟರ್ಲಿ ಇರ್ಬೋದು ಅಥವಾ ಹಾಫ್ ಇಯರ್ಲಿ ಇರ್ಬೋದು ಅಥವಾ ಆನ್ಯುವಲಿ ಇರ್ಬೋದು. ಸೊ ನಾವೇನು ಪ್ರೀಮಿಯಂ ಕಟ್ತೇವೋ ಅದು ಸೇಮ್ ಆಗಿರುತ್ತೆ. ಆಮೇಲೆ ನಮಗೆ ಕ್ಲೇಮ್ ಯಾವಾಗ ಸಿಗುತ್ತೆ, ಯಾವಾಗ ಅದು ಅವಧಿ ಮುಗಿಯುತ್ತೋ, ಇನ್ಶೂರೆನ್ಸ್ ಪಾಲಿಸಿ ಅವಧಿ ಮುಗಿಯುತ್ತೋ, ಮೆಚುರಿಟಿ ಪೀರಿಯಡ್ ಆಗುತ್ತೋ ಅವಾಗ ನಾವು ಅದನ್ನ ಪಡಿತೇವೆ. ಸೊ ಅದಕ್ಕೆ ಅದನ್ನ ಆನ್ಯೂಟಿ ಪಾಲಿಸಿ ಅಂತ ಹೇಳ್ತೇವೆ. ಆನ್ಯೂಟಿ ಅಂತ ಹೇಳಿದ್ರೆ ಈಕ್ವಲ್ ಸ್ಟ್ರೀಮ್ ಆಫ್ ಮನಿ. ಪ್ರೀಮಿಯಂ ಏನು ಕಟ್ತೇವೋ ಅದು ಮಂತ್ಲಿ ಅಥವಾ ಕ್ವಾರ್ಟರ್ಲಿ ಅಥವಾ ಹಾಫ್ ಇಯರ್ಲಿ ಅಥವಾ ಆನ್ಯುವಲಿ. ಓಕೆ, ಸೊ ಅದು ಆನ್ಯುಟಿ ಪಾಲಿಸಿ ಆಯಿತು. ಸೊ ಇದನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಇನ್ನು ಕೊನೆಯದಾಗಿ ಟೈಪ್ ಬರೋದು ಲೈಫ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಚಿಲ್ಡ್ರನ್ಸ್ ಎಂಡೋಮೆಂಟ್ ಪಾಲಿಸಿ. ಚಿಲ್ಡ್ರನ್ಸ್ ಎಂಡೋಮೆಂಟ್ ಪಾಲಿಸಿ. ಓಕೆ, ಸೊ ಚಿಲ್ಡ್ರನ್ ಎಜುಕೇಶನ್ ಇರ್ಬೋದು ಅಥವಾ ಮ್ಯಾರೇಜ್ ಇರ್ಬೋದು. ಓಕೆ, ಸೊ ಮಕ್ಕಳಿಗೆ ಸಂಬಂಧಪಟ್ಟಂತೆ ಪಾಲಿಸಿ ಮಾಡಿಸಿರ್ತಾರೆ, ಅವರಿಗೆ ಸಂಬಂಧಪಟ್ಟಂತೆ. ಸೊ ಅದಕ್ಕೆ ಅದನ್ನ ಪರ್ಟಿಕ್ಯುಲರ್ ಆಗಿ ಚಿಲ್ಡ್ರನ್ಸ್ ಎಂಡೋಮೆಂಟ್ ಪಾಲಿಸಿ ಅಂತ ಹೇಳ್ತೇವೆ. ಸೊ ಮಕ್ಕಳ ಎಜುಕೇಶನ್ ಬಗ್ಗೆ ಇರ್ಬೋದು ಅಥವಾ ಮ್ಯಾರೇಜ್ ಬಗ್ಗೆ ಇರ್ಬೋದು. ಸೊ ಇವತ್ತು ಮಕ್ಕಳು ಇರ್ತಾರೆ, ಅವ್ರಿಗೆ 1 ವರ್ಷನೂ 2 ವರ್ಷನೂ ಆಗಿರುತ್ತೆ, ಒಂದು 20 ವರ್ಷಕ್ಕೆ ಒಂದು ಪಾಲಿಸಿ ಮಾಡಿಸಿರೋದು. ಸೊ 20 ವರ್ಷ ಆದ್ಮೇಲೆ ಏನಾಗುತ್ತೆ, ಅವರಿಗೆ ಅಮೌಂಟ್ ಕ್ಲೇಮ್ ಆಗಿ ಸಿಗುತ್ತೆ. ಆ ಅಮೌಂಟ್ ಅಲ್ಲಿ ಅವ್ರು ಏನ್ ಮಾಡಬಹುದು, ಅವ್ರ ಎಜುಕೇಶನ್ ಇರ್ಬೋದು ಅಥವಾ ಮ್ಯಾರೇಜ್ ಬಗ್ಗೆ ಇರ್ಬೋದು, ಆ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಫಿನಾನ್ಷಿಯಲ್ ರಿಸೋರ್ಸಸ್ ಸಿಗುತ್ತೆ ಅವರಿಗೆ. ಸೊ ಹಣದ ಅವಶ್ಯಕತೆ ಇರುತ್ತೆ. ಆ ಟೈಮ್ ಅಲ್ಲಿ ಅವರಿಗೆ 20 ವರ್ಷನೋ ಅಥವಾ 25 ವರ್ಷದ ಮ್ಯಾಚುರಿಟಿ ಇದ್ರೆ ಆ ಅವಧಿ ನಂತರ ಅವರಿಗೆ ಏನ್ ಸಿಗುತ್ತೆ, ಆ ಅಮೌಂಟ್ ಸಿಗುತ್ತೆ. ಸೊ ಅದರಿಂದ ಅವ್ರು ಏನ್ ಮಾಡ್ಕೋಬಹುದು, ದೇ ಕ್ಯಾನ್ ಮಿನಿಮೈಸ್ ದಿ ರಿಸ್ಕ್. ಸೊ ರಿಸ್ಕ್ ಅನ್ನ ಮಿನಿಮೈಸ್ ಮಾಡಬಹುದು. ಸೊ ಇದು ನಮ್ಮ ಲೈಫ್ ಇನ್ಶೂರೆನ್ಸ್ ಮೀನಿಂಗ್ ಮತ್ತೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಬರುವಂತ 5 ಟೈಪ್. ಓಕೆ, ಇನ್ನು ನಾವು 2ನೇ ಇನ್ಶೂರೆನ್ಸ್ ತಗೊಳ್ಳೋಣ, ಜನರಲ್ ಇನ್ಶೂರೆನ್ಸ್. ಜನರಲ್ ಇನ್ಶೂರೆನ್ಸ್ ಅಲ್ಲಿ ನಮ್ಗೆ ಗೊತ್ತಿದೆ, ಮೊದಲು ನಾವು ಫೈರ್ ಇನ್ಶೂರೆನ್ಸ್ ತಗೊಳ್ಳೋಣ. ಏನು ಈ ಫೈರ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ, ಓಕೆ, ನಂಬರ್ 2 ಅಂತ ಬರ್ತೇನೆ.
ಫೈರ್ ಇನ್ಶೂರೆನ್ಸ್. ಅಥವಾ ಹೆಡ್ಡಿಂಗ್ ನಾವು ಜನರಲ್ ಇನ್ಶೂರೆನ್ಸ್ ಕೊಡೋಣ. ಓಕೆ, ಮೇನ್ ಹೆಡ್ಡಿಂಗ್ ಜನರಲ್ ಇನ್ಶೂರೆನ್ಸ್ ಅಂತ ಕೊಡೋಣ. ಅದರಲ್ಲಿ 1 ಫೈರ್ ಇನ್ಶೂರೆನ್ಸ್. ಸೊ ಮೀನಿಂಗ್ ಬರೀತೇನೆ, ನೀವು ಬರ್ಕೋಬೇಕು. ಫೈರ್ ಇನ್ಶೂರೆನ್ಸ್ ಅಂದ್ರೆ ಇಟ್ ಇಸ್ ಅ ಕಾಂಟ್ರಾಕ್ಟ್ ವೇ ಬೈ it is a contract whereby the insurer ಎಲ್ಲ ಕಡೆ ಎರಡು ಪಾರ್ಟಿ ಬರ್ತಾರೆ, ಇನ್ಶೂರರ್ ಮತ್ತೆ ಇನ್ಶೂರ್ಡ್ ಪಾರ್ಟಿ. ದ ಇನ್ಶೂರರ್ ಇನ್ ಕನ್ಸಿಡರೇಷನ್ ಆಫ್ ದಿ ಪ್ರೀಮಿಯಂ ಪೇ in consideration of the premium pay, in consideration of the premium pay, correct? Premium ಕೊಟ್ಟಿರ್ತೇವೆ. Undertakes to make okay, good any loss or damage, caused by fire okay, caused by fire during a specified period, up to the amount specified in the policy, up to the amount during a specified period, up to the amount specified in the policy. Okay, hoping that it is visible. Okay, I read once, just go through. It is a contract whereby the insurer, in consideration of the premium paid, undertakes to make good any loss or damage caused by fire during a specified period up to the amount specified in the policy. Okay, so ಎರಡು ಪಾರ್ಟಿ ಇರ್ತಾರೆ, ಒಬ್ಬರು ಇನ್ಶೂರರ್, ಇನ್ನೊಬ್ಬರು ಇನ್ಶೂರ್ಡ್ ಪಾರ್ಟಿ. ಅಲ್ಲಿ ಇನ್ಶೂರರ್ ಏನ್ ಪ್ರಾಮಿಸ್ ಮಾಡಿರ್ತಾರೆ, ನಮ್ಗೆ ಏನೇ ಲಾಸ್ ಆದರೂ ಕೂಡ, ಫೈರ್ ಇಂದ ಏನೇ ಲಾಸ್ ಆದರೂ ಕೂಡ ಅದನ್ನ ನಮ್ಗೆ ಕಾಂಪನ್ಸೇಟ್ ಮಾಡಿ ಕೊಡ್ತಾರೆ. ಫೈರ್ ಡ್ಯೂರಿಂಗ್ a specified period up to the amount specified in the policy. ಅಂದ್ರೆ ಯಾವ ಅವಧಿಯಲ್ಲಿ ನಮಗೆ ಬೆಂಕಿಯಿಂದಾಗಿ ಗೂಡ್ಸ್ ಲಾಸ್ ಆಗುತ್ತೋ, ಡ್ಯಾಮೇಜ್ ಆಗುತ್ತೋ, ಆ ಟೈಮ್ ಅಲ್ಲಿ ನಮಗೆ ನಮ್ಮ ಪಾಲಿಸಿ ಅಮೌಂಟ್ ಏನಿರುತ್ತೋ, ಫೈರ್ ಇನ್ಶೂರೆನ್ಸ್ ಪಾಲಿಸಿ ನಾವೇನ್ ಮಾಡಿರ್ತೀರೋ, ಸೊ ಆ ಅಮೌಂಟ್ ಅನ್ನ ನಮ್ಗೆ ಅವರು ಕ್ಲೇಮ್ ಮಾಡಿ ಕೊಡ್ತಾರೆ. ಅಲ್ಲಿಗೆ ನಮ್ಮ ಲಾಸ್ ಮಿನಿಮೈಸ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಒಂದು 1 ಲಕ್ಷದ್ದು ಗೂಡ್ಸ್ ಲಾಸ್ ಆದ್ರೆ, ಟೋಟಲ್ 5 ಲಕ್ಷ ಗೂಡ್ಸ್ ಇತ್ತು, ಒಂದು 5 ಲಕ್ಷದ ಗೂಡ್ಸ್ ಇದ್ದಾವಾಗ ಫೈರ್ ಇಂದಾಗಿ, ಬೆಂಕಿಯಿಂದಾಗಿ 1 ಲಕ್ಷದ ಗೂಡ್ಸ್
ಲಾಸ್ ಆಯಿತು, ಡ್ಯಾಮೇಜ್ ಆಯಿತು, ಅದನ್ನು ಅವರು ಕಾಂಪನ್ಸೇಟ್ ಮಾಡಿ ಕೊಡ್ತಾರೆ. ಸೊ ಅದನ್ನೇ ನಾವು ಫೈರ್ ಇನ್ಶೂರೆನ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಸಬ್ಜೆಕ್ಟ್ ಮ್ಯಾಟರ್ ಇಸ್ ದ ಗೂಡ್ಸ್ ಲಾಸ್ಟ್ ಬೈ ದಿ ಫೈರ್, ದ ಗೂಡ್ಸ್ ವಿಚ್ ವಿ ಆರ್ ಲೂಸಿಂಗ್ ಬಿಕಾಸ್ ಆಫ್ ಫೈರ್. ಸೊ ಬೆಂಕಿಯಿಂದಾಗಿ ಏನು ಗೂಡ್ಸ್ ಲಾಸ್ ಆಗುತ್ತೋ ಅದನ್ನ ಅವರು ರಿಕವರ್ ಮಾಡಿ ಕೊಡ್ತಾರೆ. ಬೆಂಕಿಯಿಂದಾಗಿ ಸಬ್ಜೆಕ್ಟ್ ಮ್ಯಾಟರ್ ಏನಿದೆ ಫೈರ್ ಇನ್ಶೂರೆನ್ಸ್, ಬೆಂಕಿಯಿಂದಾಗಿ. ಸೊ ನೀವು ಬೇರೆ ಏನು ನೀವೇ ಕೈಯಾರೆ ಏನಾದರೂ ಮಾಡಿಕೊಂಡು ಅದು ಲಾಸ್ ಆಗಿದೆ ಅಂತ ಹೇಳಿದ್ರೆ ಕಾಂಪನ್ಸೇಟ್ ಮಾಡಿ ಕೊಡಲ್ಲ. ಸೊ ಸಬ್ಜೆಕ್ಟ್ ಮ್ಯಾಟರ್ ಇಸ್ ಫೈರ್ ಇನ್ಶೂರೆನ್ಸ್ ಇಫ್ ಯು ಆರ್ ಲೂಸಿಂಗ್ ಗೂಡ್ಸ್ ಬಿಕಾಸ್ ಆಫ್ ಫೈರ್, unexpected thing. So how to minimize this? By taking fire insurance. So ಇದು fire insurance ನಮ್ಮದು, ಆಯ್ತಾ? ಆಮೇಲೆ ನೆಕ್ಸ್ಟ್ ನೋಡೋಣ. ಇದರಲ್ಲಿ ಜನರಲ್ ಇನ್ಶೂರೆನ್ಸ್ ಅಲ್ಲಿ ಎರಡನೇ ಟೈಪ್ ಯಾವ್ದು ಬರುತ್ತೆ? ಮರೈನ್ ಇನ್ಶೂರೆನ್ಸ್ ಬರುತ್ತೆ. ಆಮೇಲೆ ಫೈರ್ ಇನ್ಶೂರೆನ್ಸ್ ಆಗಲಿ, ಮರೈನ್ ಇನ್ಶೂರೆನ್ಸ್ ಆಗಲಿ, ಲೈಫ್ ಇನ್ಶೂರೆನ್ಸ್ ಆಗಲಿ ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ಸ್ ಸ್ಯಾಟಿಸ್ಫೈ ಆದಷ್ಟೇ ಅಮೌಂಟ್ ಕ್ಲೇಮ್ ಆಗುತ್ತೆ. ಸುಮ್ಮನೆ ನಾನು ಇನ್ಶೂರೆನ್ಸ್ ಮಾಡ್ಕೊಂಡಿದ್ದೀನಿ ಅಂತ ಸುಮ್ಮನೆ ನಾನು ಏನಾದರೂ ಮಾಡಿಕೊಂಡು ಇನ್ಶೂರೆನ್ಸ್ ಅನ್ನ ಕ್ಲೇಮ್ ಮಾಡಲಿಕ್ಕಾಗಲ್ಲ, ಕಂಡೀಷನ್ಸ್ ಇರುತ್ತೆ. ಸೊ ಅದು ಡಿಫರೆನ್ಸ್ ಓದುವಾಗ ನಾವು ನೋಡೋಣ ಏನೇನು ಕಂಡೀಷನ್ಸ್ ಬರುತ್ತೆ. ಸೊ ಜನರಲ್ ಇನ್ಶೂರೆನ್ಸ್ ಅಲ್ಲಿ ಎರಡನೇ ಟೈಪ್ ಯಾವ್ದು ಬರುತ್ತೆ? ಮರೈನ್ ಇನ್ಶೂರೆನ್ಸ್. ಸೊ ಏನಿದು ಮರೈನ್ ಇನ್ಶೂರೆನ್ಸ್ ಅಂದ್ರೆ? ಓಕೆ, ಸೊ ಮೀನಿಂಗ್ ಅನ್ನು ನಾನು ಬರೀತೇನೆ. ಇಟ್ ಇಸ್ ಎನ್ ಅಗ್ರಿಮೆಂಟ್. ಸೊ ಎಲ್ಲವೂ ಕೂಡ ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟ್. ಇಟ್ ಈಸ್ ಎನ್ ಅಗ್ರಿಮೆಂಟ್. ಓಕೆ, ಇಟ್ ಈಸ್ ಎನ್ ಅಗ್ರಿಮೆಂಟ್ whereby the insurer undertakes whereby the insurer undertakes to indemnify the insured, undertakes to indemnify ಅಂತ ಹೇಳಿದ್ರೆ indemnify compensate ಮಾಡೋದು, compensate, indemnify the insured, indemnify the insured in the manner and to the extent, in the manner and to the extent, in the manner and to the extent thereby agreed against marine losses. This is important. Marine losses. This is the subject matter. Marine losses. Okay. It is an agreement whereby the insurer undertakes. All insurance could agreement take. Whether it is life insurance, whether it is fire insurance, or whether it is marine insurance. All these insurances or insurance are nothing but agreement only, contract only. All insurance ಗಳು agreement contract. So ಇಲ್ಲಿ ಹೇಳ್ತಾರೆ ಅವರು, it is an agreement whereby the insurer undertakes to indemnify the insured. So insurer ಏನು ಹೇಳ್ತಾರೆ? So last class ಅಲ್ಲಿ ನಾವು ಎಕ್ಸಾಂಪಲ್ ನೋಡಿದ್ವಿ. ನೀವು ಇನ್ಶೂರರ್, ನಾನು ಇನ್ಶೂರ್ಡ್. ಸೊ ನೀವೇನ್ ಮಾಡ್ತಾ ಇದ್ದೀರಾ? ನನಗೆ undertakes to indemnify, ನಿಮಗೆ ಕಾಂಪನ್ಸೇಟ್ ಮಾಡಿ ಕೊಡ್ತೇನೆ. ಯಾವಾಗ? ನನಗೆ ನೀವು ಹೇಳ್ತಾ ಇದ್ದೀರಾ ನಿಮಗೆ ಕಾಂಪನ್ಸೇಟ್ ಮಾಡಿ ಕೊಡ್ತೇವೆ. ಯಾವಾಗ? ಇನ್ ದಿ ಮ್ಯಾನರ್ ಆಸ್ per the guidelines, as per the rules, and to the extent thereby agreed, ಎಲ್ಲಿ ಅಗ್ರಿ ಮಾಡಿರ್ತೇವೆ? ನಾವು ಕಾಂಟ್ರಾಕ್ಟ್ ಅಲ್ಲಿ ಅಗ್ರಿ ಮಾಡ್ಕೊಂಡಿರ್ತೇವೆ.
ಅದಕ್ಕೆ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಪಾಯಿಂಟ್ಸ್ ಇರುತ್ತೆ, ಎಲ್ಲ ಕ್ಲಾರಿಫಿಕೇಶನ್ಸ್ ಇರುತ್ತೆ. ಅದನ್ನು ನಾವು ಕರೆಕ್ಟಾಗಿ ಓದ್ಕೋಬೇಕು. ಅವಾಗ ನಮ್ಗೆ ಗೊತ್ತಾಗುತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಹೆಚ್ಚಿನ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೇವೆ, ಇನ್ಶೂರೆನ್ಸ್ ತಗೊಳ್ಳುವಾಗ ಅವರು ಕಾಂಟ್ರಾಕ್ಟ್ ಪೇಪರ್ ಕೊಡ್ತಾರೆ. ಸೊ ಎಲ್ಲ ಕಂಡೀಷನ್ಸ್ ಅನ್ನು ಓದಿರೋದಿಲ್ಲ, ಸೈನ್ ಮಾಡಿ ಕೊಟ್ಬಿಡ್ತೇವೆ. ಕೊನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಬಂದವಾಗ ಇನ್ಶೂರೆನ್ಸ್ ಆಫೀಸಿಗೆ ಹೋಗ್ತೇವೆ, ಇದು ಹೀಗೆ ಪ್ರಾಬ್ಲಮ್ ಆಗಿದೆ. ಅವಾಗ ಅವರು ಕಾಂಟ್ರಾಕ್ಟ್ ಮಾಡಿರೋ ಪೇಪರ್ ತಂದು ಕೊಡ್ತಾರೆ, ನೀವು ಇದನ್ನು ಓದ್ಕೊಂಡಾಗಿಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಯಾವ ನೀವು ಇನ್ಶೂರೆನ್ಸ್ ಮಾಡಿಸಿದ್ರು ಕೂಡ ಅವ್ರು ಏನು ಪಾಲಿಸಿ ಮಾಡಿಸ್ಲಿಕ್ಕೆ ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕೆ ಪೇಪರ್ ಇರುತ್ತೋ ಅದನ್ನು ನಾವು ಒಮ್ಮೆ ಕರೆಕ್ಟ್ ಆಗಿ ಓದ್ಕೋಬೇಕು. ಸೊ ಅದರಲ್ಲಿ ಸಬ್ಜೆಕ್ಟ್ ಮ್ಯಾಟರ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲವೂ ಇರುತ್ತೆ. ಹಾಗಿದ್ದವಾಗ ಗೊತ್ತಿದ್ದವಾಗಷ್ಟೇ ನಾವು ಏನೇ ಡೌಟ್ಸ್ ಇದ್ರೂ ಕೂಡ ಕ್ಲಾರಿಫೈ ಮಾಡ್ಕೋಬಹುದು. ಗೊತ್ತಿಲ್ಲದಿದ್ದವಾಗ ಏನಾಗುತ್ತೆ, ಕೊನೆಯಲ್ಲಿ ಸಮಸ್ಯೆ ಆಗುತ್ತೆ. ಕ್ಲೇಮ್ ಮಾಡುವಾಗ ಎಷ್ಟೋ ಇನ್ಶೂರೆನ್ಸ್ ಅವರಿಗೆ ಕ್ಲೇಮ್ ಮಾಡುವಾಗ ಇದೇ ಪ್ರಾಬ್ಲಮ್. ಓಕೆ, ಸೊ ಇನ್ಶೂರ್ಡ್ ಇನ್ ದಿ ಮ್ಯಾನರ್ ಅಂಡ್ ಟು ದಿ ಎಕ್ಸ್ಟೆಂಟ್ ದೇರ್ ಬೈ ಅಗ್ರೀಡ್ ಅಗೇನ್ಸ್ಟ್ ಮೆರೈನ್ ಲಾಸಸ್. ಮೆರೈನ್ ಲಾಸಸ್ ಅಂತ ಹೇಳಿದ್ರೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಮೀನಿಂಗ್ ಓದಿದ್ದೇವೆ. ಮರೈನ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ವೆನ್ ವಿ ಟ್ರಾನ್ಸ್ಪೋರ್ಟ್ ಗೂಡ್ಸ್ ಥ್ರೂ ships by using water transport. ಸೊ ನಾವು ಶಿಪ್ ಮುಖಾಂತರ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಗೂಡ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡುವಾಗ ರಿಸ್ಕ್ ಇರುತ್ತೆ. ಸೊ ಆ ರಿಸ್ಕ್ ಅನ್ನ ಮಿನಿಮೈಸ್ ಮಾಡಲಿಕ್ಕೆ ನಾವೇನ್ ಮಾಡ್ತೇವೆ, ಇನ್ಶೂರೆನ್ಸ್ ಮಾಡಿರ್ತೇವೆ. ಅದನ್ನೇ ನಾವು ಮರೈನ್ ಇನ್ಶೂರೆನ್ಸ್ ಅಂತ ಹೇಳ್ತೇವೆ. ಸೊ ದಿಸ್ ಈಸ್ ಆಫ್ ಮೀನಿಂಗ್ ಆಫ್ ಮರೈನ್ ಇನ್ಶೂರೆನ್ಸ್. ಈ ಮರೈನ್ ಇನ್ಶೂರೆನ್ಸ್ ಅಲ್ಲಿ three things are there. ಇಲ್ಲೇ ಬರೀತೀನಿ. Three things are in this marine insurance only. We find three things. Number one, ship or hull insurance. Ship or hull insurance. Okay. Number two, cargo insurance. Cargo insurance. Okay. Number three, freight insurance. Freight insurance. Freight insurance. Okay. ಸೊ ನಾವು ಶಿಪ್ ಅಲ್ಲಿ ಗೂಡ್ಸ್ ಅನ್ನ ಕಳಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಒಂದು ಮೂರು ರೀತಿಯಾದ ಡೇಂಜರ್ಸ್ ಇದೆ, ಪ್ಯಾರಿಲ್ಸ್ ಅಂತ ಹೇಳ್ತಾರೆ. ಸೊ ಯಾವ್ಯಾವುದು ಮೂರು ರೀತಿಯಾದ ಡೇಂಜರ್ಸ್ ಇದೆ. ನಾನು ಇಲ್ಲಿದ್ದೇನೆ ಈ ಪ್ಲೇಸ್ ಅಲ್ಲಿ, ನೀವು ಕಾರವಾರದಲ್ಲಿದ್ದೀರಾ ಅಥವಾ ಮಂಗಳೂರಲ್ಲಿದ್ದೀರಾ ಅಂತ ತಿಳ್ಕೊಳ್ಳಿ. ಓಕೆ, ಜಸ್ಟ್ ಎಕ್ಸಾಂಪಲ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ. ಸೊ ನಾನು ನಿಮ್ಗೆ ಒಂದಿಷ್ಟು ಗೂಡ್ಸ್ ಅನ್ನ ಕಳಿಸ್ಬೇಕು. ಸೊ ನಂದು ಗೂಡ್ಸ್ ಅನ್ನ ಬೇರೆ ಬೇರೆ ಪ್ಲೇಸಿಗೆ ಕಳಿಸುವಂತ ಬಿಸ್ನೆಸ್. ಸೊ ನೀವು ಒಂದಿಷ್ಟು ಗೂಡ್ಸ್ ಅನ್ನ ಕಳಿಸ್ಲಿಕ್ಕೆ ಹೇಳಿದ್ದೀರಾ, ಮಂಗಳೂರಲ್ಲಿ ಇದ್ದೀರಾ. ಸೊ ನಾನು ನಿಮಗೆ ಗೂಡ್ಸ್ ಅನ್ನ ಕಳಿಸ್ಬೇಕು. ಸೊ ಹೇಗೆ ಗೂಡ್ಸ್ ಅನ್ನ ಕಳಿಸೋದು, ನಾನೇನು ಹೇಳ್ತೇನೆ, ಶಿಪ್ ಮುಖಾಂತರ ಕಳಿಸ್ತೇನೆ ಅಂತ ಹೇಳ್ತೇನೆ. ಓಕೆ, ಶಿಪ್ ಮುಖಾಂತರ ಕಳಿಸ್ತೇನೆ ಅಂತ ಹೇಳಿದ್ರೆ ಮೂರು ರೀತಿಯಾದ ಡೇಂಜರ್ಸ್ ಇದೆ. ಒಂದು ಶಿಪ್ ಆರ್ ಹಲ್ ಇನ್ಶೂರೆನ್ಸ್. ಶಿಪ್ಪೇ ಟೋಟಲ್ ಆಗಿ ಡ್ಯಾಮೇಜ್ ಆಗುವಂತ, ಲಾಸ್ ಆಗುವಂತ ರಿಸ್ಕ್ ಇದೆ. ಕಾರ್ಗೋ ಇನ್ಶೂರೆನ್ಸ್, ಕಾರ್ಗೋ ಅಂತ ಹೇಳಿದ್ರೆ ಗೂಡ್ಸ್. ಶಿಪ್ ಅಲ್ಲಿರೋ ಗೂಡ್ಸ್ ಡ್ಯಾಮೇಜ್ ಆಗುವಂತ, ಲಾಸ್ ಆಗುವಂತ ಡೇಂಜರ್ ಇದೆ. ಫ್ರೈಟ್ ಇನ್ಶೂರೆನ್ಸ್, ಫ್ರೈಟ್ ಅಂದ್ರೆ ಗೊತ್ತಿದೆ, ಚಾರ್ಜಸ್ ಇನ್ಕರ್ಡ್. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗೂಡ್ಸ್ ಅನ್ನು ಸಾಗಿಸುವಾಗ ನಾವು ಏನು ಚಾರ್ಜ್ ಕೊಡ್ತೇವೋ ಅದು ಫ್ರೈಟ್ ಇನ್ಶೂರೆನ್ಸ್. ಈಗ ಇದೇ ಎಕ್ಸಾಂಪಲ್ ನೋಡೋಣ. ಒಂದು 100 ಬೈಕ್ಸ್ ಇದೆ. ಆ 100 ಬೈಕ್ಸ್ ಅನ್ನ ಇಲ್ಲಿಂದ ನಾನು ಮಂಗಳೂರಿಗೆ ಕಳಿಸ್ಬೇಕು.
ಸೊ ಮಂಗಳೂರಿಗೆ ಕಳಿಸ್ಬೇಕಂತ ಹೇಳಿದ್ರೆ ನಾನೇನು ಹೇಳ್ತಾ ಇದ್ದೇನೆ ನಿಮಗೆ, ನಾನು ಶಿಪ್ ಅಲ್ಲಿ ಕಳಿಸ್ತೇನೆ. ಸೊ ಆ 100 ಬೈಕ್ಸ್ ಏನು ಹಾಕ್ತೀವೋ ಅದಕ್ಕೆ ನಾವು ಫ್ರೈಟ್ ಚಾರ್ಜ್ ಕೊಡಬೇಕು, ಅದಕ್ಕೆ ಬಾಡಿಗೆ ಕೊಡಬೇಕು. ಒಂದು ಇಲ್ಲಿಂದ ಅಲ್ಲಿ ತನಕ ಅವ್ರು ತಗೊಂಡು ಹೋಗ್ತಾರೆ, ಯಾಕಂತ ಹೇಳಿದ್ರೆ ನಾವೇ ತಗೊಂಡು ಹೋಗೋದಾದ್ರೆ ತುಂಬಾ ಎಕ್ಸ್ಪೆನ್ಸಸ್ ಆಗುತ್ತೆ. ಅದಕ್ಕೆ ನಾವು ಶಿಪ್ ಅಲ್ಲಿ ಕಳಿಸ್ತಾ ಇದ್ದೇವೆ. ಅದಕ್ಕೆ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು, ಫ್ರೈಟ್ ಇನ್ಶೂರೆನ್ಸ್ ಆಯಿತು. ಆಮೇಲೆ ಆ 100 ಬೈಕ್ ಏನು ಹಾಕಿದ್ದೇವೋ ಅದು ನಮ್ಮ ಗೂಡ್ಸ್ ಆಯಿತು, ಕಾರ್ಗೋ, ಅದಕ್ಕೂ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು. ಯಾಕಂತ ಹೇಳಿದ್ರೆ ಏನಾದರೂ ಆಗಿ ಎಲ್ಲ 100 ಬೈಕ್ಗಳು ಡ್ಯಾಮೇಜ್ ಆಗಿಬಿಟ್ರೆ, ಲಾಸ್ ಆಗಿಬಿಟ್ರೆ ಅದೊಂದು ರಿಸ್ಕ್ ಇದೆ. ಸೊ ಅದನ್ನು ಮಿನಿಮೈಸ್ ಮಾಡಬೇಕು. ಇನ್ನೊಂದು, ನಾವು ಶಿಪ್ ಅಲ್ಲಿ ಕಳಿಸ್ತಾ ಇರೋದ್ರಿಂದ ಇಡೀ ಶಿಪ್ಪಿಗೆ ಏನಾದರೂ ಡ್ಯಾಮೇಜ್ ಆಗ್ಬೋದು, ಲಾಸ್ ಆಗ್ಬೋದು ಅಲ್ವಾ. ಸೊ ಅದನ್ನು ಕೂಡ, ರಿಸ್ಕ್ ಅನ್ನು ಕೂಡ ಮಿನಿಮೈಸ್ ಮಾಡಬೇಕು. ಅದಕ್ಕೆ ಇಲ್ಲಿ ಮರೈನ್ ಇನ್ಶೂರೆನ್ಸ್ ಅಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಏನೇನು ಬರುತ್ತೆ, ಒನ್ ಈಸ್ ಶಿಪ್ ಆರ್ ಹಲ್ ಇನ್ಶೂರೆನ್ಸ್. ಟೋಟಲ್ ಶಿಪ್ ವಿ ಥಿಂಕ್ ಆಫ್ ದಿ ಸಬ್ಜೆಕ್ಟ್ ಮ್ಯಾಟರ್ ಟು ಮಿನಿಮೈಸ್ ದಿ ರಿಸ್ಕ್, ದಟ್ ಈಸ್ ಶಿಪ್ ಆರ್ ಹಲ್ ಇನ್ಶೂರೆನ್ಸ್. ಆರ್ ದ ಗೂಡ್ಸ್ ವಾಟ್ ಈಸ್ ದೇರ್ ಇನ್ ದಟ್ ಶಿಪ್, ಆ ಶಿಪ್ ಅಲ್ಲಿ ಏನು ಗೂಡ್ಸ್ ಇದೆಯೋ ಅದಕ್ಕೂ ಕೂಡ ಇನ್ಶೂರೆನ್ಸ್ ಮಾಡಿಸ್ಬೇಕು. ಅದು ಬೈಕ್ಸ್ ಆಗಿರ್ಬೋದು, ಬೇರೆ ಯಾವ ಗೂಡ್ಸ್ ಆಗಿರ್ಬೋದು, ಅದನ್ನ ಕಾರ್ಗೋ ಇನ್ಶೂರೆನ್ಸ್ ಅಂತ ಹೇಳ್ತೇವೆ. ಫ್ರೈಟ್ ಇನ್ಶೂರೆನ್ಸ್, ಚಾರ್ಜಸ್ ಕೊಡಬೇಕು. ಶಿಪ್ ಅನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲಿಕ್ಕೆ, ಗೂಡ್ಸ್ ಅನ್ನ ಶಿಪ್ ಮುಖಾಂತರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲಿಕ್ಕೆ ಚಾರ್ಜಸ್ ಕೊಡಬೇಕು. ಅದಕ್ಕೆ ನಾವು ಫ್ರೈಟ್ ಚಾರ್ಜಸ್ ಅಂತ ಹೇಳ್ತೇವೆ. ಅದು ಕೂಡ ಕೆಲವೊಮ್ಮೆ ಅಲ್ಲಿಯೂ ಕೂಡ ರಿಸ್ಕ್ ಇದೆ, ಚಾರ್ಜಸ್ ಕೊಟ್ಟಿರಬಹುದು, ಕೊಡದೇ ಇರಬಹುದು, ಅದಕ್ಕೂ ಒಂದು ಇನ್ಶೂರೆನ್ಸ್ ಮಾಡಿಸಿರೋದು. ಸೊ ಇವೆಲ್ಲ 3 ಟೈಪ್ ಎಲ್ಲಿ ಕವರ್ ಆಗುತ್ತೆ, ಮರೈನ್ ಇನ್ಶೂರೆನ್ಸ್ ಅಲ್ಲಿ. Okay, so try to remember this meaning. Marine insurance, it is an agreement whereby the insurer undertakes to indemnify the insured in the manner and to the extent thereby agreed against marine losses. ಸಮುದ್ರದಲ್ಲಿ ನಾವು ಗೂಡ್ಸ್ ಅನ್ನು ಸಾಗಿಸುವಾಗ, ಸರಕುಗಳನ್ನು ಸಾಗಿಸುವಾಗ ಏನಾದರೂ ರಿಸ್ಕ್ ಆಗುತ್ತೆ. ಸೊ ಆ ರಿಸ್ಕ್ ಅನ್ನ ಮಿನಿಮೈಸ್ ಮಾಡಲಿಕ್ಕೆ ನಾವೇನು ಇನ್ಶೂರೆನ್ಸ್ ಮಾಡ್ಕೊಳ್ತೀವೋ ಅದನ್ನ ಮರೈನ್ ಇನ್ಶೂರೆನ್ಸ್ ಅಂತ ಹೇಳ್ತೇವೆ. ಈ ಮರೈನ್ ಇನ್ಶೂರೆನ್ಸ್ ಅಲ್ಲಿ ಶಿಪ್ ಇನ್ಶೂರೆನ್ಸ್ ಬರುತ್ತೆ, ಟೋಟಲ್ ಶಿಪ್ಪಿಗೆ ನಾವು ಇನ್ಶೂರೆನ್ಸ್ ಮಾಡಿಸ್ಬೇಕು. ಶಿಪ್ ಅಲ್ಲಿರೋ ಗೂಡ್ಸ್ ಗೆ ಇನ್ಶೂರೆನ್ಸ್ ಮಾಡಬೇಕು, ಅದನ್ನ ಕಾರ್ಗೋ ಇನ್ಶೂರೆನ್ಸ್ ಅಂತ ಹೇಳ್ತೇವೆ. ಆಮೇಲೆ ಶಿಪ್ ಅಲ್ಲಿ ಗೂಡ್ಸ್ ಅನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲಿಕ್ಕೆ ಫ್ರೈಟ್ ಚಾರ್ಜಸ್ ಬೀಳುತ್ತೆ. ಫ್ರೀ ಆಗಿ ಯಾರು ಗೂಡ್ಸ್ ಅನ್ನು ತಗೊಂಡು ಹೋಗೋದಿಲ್ಲ. ನಮ್ಗೆ ಗೊತ್ತಿದೆ, ನಾವು ಇಲ್ಲಿಂದ ಬಸ್ಸಿಗೆ ಒಂದು ಪಾರ್ಸಲ್ ಹಾಕ್ಬೇಕು ಅಂತ ಹೇಳಿದ್ರು ಅವರು ನಮ್ಮ ಹತ್ರ ಹಣ ಕೇಳ್ತಾರೆ. ನಾವು ಫ್ರೀ ಆಗಿ ಯಾರು ತಗೊಂಡು ಹೋಗೋದಿಲ್ಲ. ಸೊ ಅದಕ್ಕೂ ಕೂಡ ಒಂದು ಇನ್ಶೂರೆನ್ಸ್ ಇದೆ, ಅದನ್ನ ಫ್ರೈಟ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಒಮ್ಮೆ ನೋಡ್ಕೊಳ್ಳಿ, ಬೋರ್ಡ್ ಮೇಲೆ ಹಾಗೆ ಇರುತ್ತೆ. ಮರೈನ್ ಇನ್ಶೂರೆನ್ಸ್ ಅಂದ್ರೆ ಏನು, ಅದರಲ್ಲಿ ಏನೇನು ಬರುತ್ತೆ ಮರೈನ್ ಇನ್ಶೂರೆನ್ಸ್ ಅಲ್ಲಿ. ಓಕೆ, ಶಿಪ್ ಆರ್ ಹಲ್ ಇನ್ಶೂರೆನ್ಸ್ ಬರುತ್ತೆ, ಕಾರ್ಗೋ ಇನ್ಶೂರೆನ್ಸ್ ಬರುತ್ತೆ, ಫ್ರೈಟ್ ಇನ್ಶೂರೆನ್ಸ್ ಬರುತ್ತೆ. ಓಕೆ, ಇವೆಲ್ಲವೂ ಕೂಡ ಟೋಟಲ್ ಆಗಿ ಸೇರಿ ಏನಾಗುತ್ತೆ, ಮರೈನ್ ಇನ್ಶೂರೆನ್ಸ್ ಅಂತ ಆಗುತ್ತೆ. ಸೊ ಏನೇನು ಡಿಸ್ಕಸ್ ಮಾಡಿದ್ವಿ ನಾವು, ಇವತ್ತಿನ ಕ್ಲಾಸ್ ಅಲ್ಲಿ? ಒಂದು, ಲೈಫ್ ಇನ್ಶೂರೆನ್ಸ್ ಟೈಪ್ಸ್ ಓದಿದ್ದೇವೆ. ಲೈಫ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಯಾವ್ಯಾವ ಟೈಪ್ ಬರುತ್ತೆ ಈಗ ನಮ್ಗೆ ಗೊತ್ತಿದೆ. Nowadays we can experience there are many types of insurance policies. ಎಷ್ಟು ಪಾಲಿಸಿಗಳಿದೆ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಅಲ್ಲಿ ನಮಗೆ ಗೊಂದಲಾಗುತ್ತೆ. ಎಷ್ಟೋ ಸಲ ನಮಗೆ ಗೊಂದಲಾಗುತ್ತೆ. ಇನ್ಶೂರೆನ್ಸ್ ಏಜೆಂಟ್ಸ್ ಬಂದಾವಾಗ ಯಾವ್ಯಾವ ಪಾಲಿಸಿ ಇದೆ ಅಂತ ಕೇಳಿದ್ರೆ ಒಂದು ಎಷ್ಟು ದೊಡ್ಡ ಲಿಸ್ಟ್ ಅನ್ನೇ ಕೊಟ್ಬಿಡ್ತಾರೆ. ಸೊ ಆ ಲಿಸ್ಟ್ ನೋಡಿದ್ರೆ we will be like what is this, how many policies are there? ಸೊ ಒಂದಕ್ಕಿಂತ ಒಂದು ಬೇರೆ ಬೇರೆ ಪಾಲಿಸಿ, ಒಂದಕ್ಕಿಂತ ಒಂದು ಬೇರೆ ಬೇರೆ ಪಾಲಿಸಿಗಳು. ಸೊ ಆ ಪಾಲಿಸಿ ಅಷ್ಟನ್ನು ಓದ್ಕೊಳ್ಳಿಕ್ಕೆ ಹೋಗ್ಬಿಟ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್. ಅಷ್ಟನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೇವೆ ನಾವು, ಜನರಲ್ ಆಗಿ ಇನ್ಶೂರೆನ್ಸ್ ಅಂದ್ರೆ ಏನು, ಮೇನ್ ಆಗಿ ಯಾವ್ಯಾವ ಇನ್ಶೂರೆನ್ಸ್ ಬರುತ್ತೆ, ಮತ್ತೆ ಇನ್ಶೂರೆನ್ಸ್ ಅಲ್ಲಿ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಸಬ್ಜೆಕ್ಟ್ ಮ್ಯಾಟರ್ ಇಂಪಾರ್ಟೆಂಟ್. ಯಾವ ವಸ್ತುವಿನ ಮೇಲೆ ನೀವು ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀರೋ, ಅದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದು
ಅಥವಾ ನಿಮ್ಮ ವ್ಯವಹಾರದಲ್ಲಿ ವಸ್ತುಗಳಿಗೆ ಸಂಬಂಧಪಟ್ಟಿದ್ದು, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಇವೆಲ್ಲ ನಿಮ್ಮ ಏನು ಕ್ಯಾಟಲ್ ಇನ್ಶೂರೆನ್ಸ್ ಅಂತ ಓದಿದ್ರು, ಹಸುಗಳಿಗೆ ಸಂಬಂಧಪಟ್ಟಿದ್ದು, ನಿಮ್ಮ ಬೆಳೆಗಳಿಗೆ ಸಂಬಂಧಪಟ್ಟಿದ್ದು ಕ್ರಾಪ್ ಇನ್ಶೂರೆನ್ಸ್ ಅಂತ ಓದಿದ್ದೇವೆ, ಅಥವಾ ನಿಮ್ಮ ಸ್ಪೋರ್ಟ್ಸ್ ಇನ್ಶೂರೆನ್ಸ್ ಅಂತ ಓದಿದ್ದೇವೆ ಅದಕ್ಕೆ ಸಂಬಂಧಪಟ್ಟಿದ್ದು, ಅಥವಾ ಬೇರೆ ಯಾವುದೇ ಇನ್ಶೂರೆನ್ಸ್ ಮಾಡಿಸಿದ್ರು ಕೂಡ ಸಬ್ಜೆಕ್ಟ್ ಮ್ಯಾಟರ್ ಇರ್ತದೆ. ಓಕೆ, ಆ ಸಬ್ಜೆಕ್ಟ್ ಮ್ಯಾಟರ್ ಏನು ನಾವು ಮಾಡ್ಕೊಂಡಿರ್ತೀವೋ ಅದ್ರ ಮೇಲೆ ಇನ್ಶೂರೆನ್ಸ್, ಅದಕ್ಕೆ ಸಂಬಂಧಪಟ್ಟಂತೆ ಏನೇ ಲಾಸ್ ಮತ್ತೆ ಡ್ಯಾಮೇಜ್ ಆದರೆ ನಾವು ಇನ್ಶೂರೆನ್ಸ್ ಕ್ಲೇಮ್ ಮಾಡಿಕೊಡ್ತೇವೆ ಅಂತ ಕಂಡೀಷನ್ ಇರುತ್ತೆ. ಓಕೆ, ಅವಾಗ ನಾವೇನ್ ಮಾಡಬಹುದು, ಆ ವಸ್ತುವಿಗೆ ಲಾಸ್ ಅಥವಾ ಡ್ಯಾಮೇಜ್ ಆದಾಗ ಇನ್ಶೂರೆನ್ಸ್ ಇಂದ ಕ್ಲೇಮ್ ಮಾಡ್ಕೋಬಹುದು. ಅಂದ್ರೆ ಒಟ್ಟಾರೆಯಾಗಿ ನಾವು ಹೇಳುದಿದ್ರೆ ನಮಗೆ ಆಗೋ ಲಾಸ್ ಅನ್ನ, ಡ್ಯಾಮೇಜ್ ಅನ್ನ ಕಡಿಮೆ ಮಾಡ್ಕೋಬಹುದು. ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೇನೆ, ಕಂಪ್ಲೀಟ್ ಆಗಿ ಅಲ್ಲ, ಕಂಪ್ಲೀಟ್ ಆಗಿ ಸಾಧ್ಯ ಇಲ್ಲ. ಗೊತ್ತಿದೆ ನಿಮಗೆ ಎಷ್ಟು ನಾವು ಇನ್ಶೂರೆನ್ಸ್ ಅಮೌಂಟ್ ಮಾಡಿ, ಈಗ 1 ಲಕ್ಷದ ನೀವು ಮರೈನ್ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮ್ಮ ಶಿಪ್ ಅಲ್ಲಿ ನೀವು 5 ಲಕ್ಷದ ಗೂಡ್ಸ್ ಅನ್ನು ಕಳಿಸಿರ್ತೀರ ಅಂತ ತಿಳ್ಕೊಳ್ಳಿ. ಜಸ್ಟ್ ಎಕ್ಸಾಂಪಲ್, ನಾನು ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಮರೈನ್ ಇನ್ಶೂರೆನ್ಸ್ 1 ಲಕ್ಷದ ಮರೈನ್ ಇನ್ಶೂರೆನ್ಸ್ ಮಾಡಿಸಿದ್ರೆ, ಬಟ್ ನೀವು ಶಿಪ್ ಅಲ್ಲಿ 5 ಲಕ್ಷದ ಗೂಡ್ಸ್ ಅನ್ನ ಕಳಿಸ್ತಾ ಇದ್ದೀರಾ. ಸೊ 5 ಲಕ್ಷದ ಗೂಡ್ಸ್ ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ನಮಗೆ ಕಾಂಪನ್ಸೇಟ್ ಆಗೋದು 5 ಲಕ್ಷ ಅಲ್ಲ, 1 ಲಕ್ಷ. ಯಾಕಂತ ಹೇಳಿದ್ರೆ ನಾವು ಮರೈನ್ ಇನ್ಶೂರೆನ್ಸ್ ಮಾಡಿಸಿದ್ರೆ 1 ಲಕ್ಷಕ್ಕೆ, 5 ಲಕ್ಷ ಯಾಕೆ ಕೊಡ್ತಾರೆ ಅವರು? ಹೌ ಕ್ಯಾನ್ ದೇ ಗಿವ್ 5 lakhs? Are you getting what I am telling? So that is what we are minimizing the risk to some extent. We are not completely eliminating the risk. ಒಂದು ಹಂತಕ್ಕೆ ನಾವು ರಿಸ್ಕ್ ಅನ್ನ ಕಡಿಮೆ ಮಾಡ್ತಿದ್ದೀವಿ ಬಿಟ್ರೆ ಕಂಪ್ಲೀಟ್ ಆಗಿ ಕಡಿಮೆ ಮಾಡ್ತಾ ಇಲ್ಲ. ಅಂದ್ರೆ 5 ಲಕ್ಷ ಲಾಸ್ ಆಗಬೇಕಿತ್ತು, 1 ಲಕ್ಷ ಇನ್ಶೂರೆನ್ಸ್ ಇರೋದ್ರಿಂದ, ಮರೈನ್ ಇನ್ಶೂರೆನ್ಸ್ ಇರೋದ್ರಿಂದ 4 ಲಕ್ಷ ಲಾಸ್ ಆಗಿದೆ ಅಷ್ಟೇ. ಇಲ್ಲಿದ್ರೆ ಎಷ್ಟಾಗ್ತಿತ್ತು? 5 ಲಕ್ಷದ ಲಾಸ್ ಆಗ್ತಿತ್ತು. ಸೊ 1 ಲಕ್ಷ ಇನ್ಶೂರೆನ್ಸ್ ಇದ್ದಿದ್ರಿಂದ 4 ಲಕ್ಷ ಲಾಸ್ ಆಗುತ್ತೆ. ಸೊ 1 ಲಕ್ಷ ಅವರು ನಮಗೆ ಕಾಂಪನ್ಸೇಟ್ ಮಾಡಿ ಕೊಟ್ಟರು. ಇದು ಇನ್ಶೂರೆನ್ಸ್ ಇದ್ದು ನೇಚರ್. ಇದು ಬೇಸಿಕ್ ಫಂಕ್ಷನ್ ಆಫ್ ಇನ್ಶೂರೆನ್ಸ್. ಇದು ಎಲ್ಲಾ ಕಡೆ ಅಪ್ಲೈ ಆಗುತ್ತೆ. ಅದು ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಕಾರ್ಗೋ ಇನ್ಶೂರೆನ್ಸ್ ಇರ್ಬೋದು, ಹಲ್ ಇನ್ಶೂರೆನ್ಸ್ ಇರ್ಬೋದು, ಫ್ರೈಟ್ ಇನ್ಶೂರೆನ್ಸ್ ಇರ್ಬೋದು. ಎಷ್ಟಕ್ಕೆ ನಾವು ಮಾಡಿರ್ತೀವೋ ಪಾಲಿಸಿ ಅಷ್ಟು ಕ್ಲೇಮ್ ಆಗುತ್ತೆ. ಟೋಟಲ್ ಲಾಸ್ ಎಷ್ಟಾಗಿದೆಯೋ ಅದಷ್ಟು ಕ್ಲೇಮ್ ಆಗೋದಿಲ್ಲ. ಸೊ 2 ಲಕ್ಷ ಪಾಲಿಸಿ ಮಾಡಿರ್ತೀರಾ, 5 ಲಕ್ಷ ಲಾಸ್ ಆಗುತ್ತೆ, 2 ಲಕ್ಷ ಕಾಂಪನ್ಸೇಟ್ ಆಗುತ್ತೆ. 5 ಲಕ್ಷ ಪಾಲಿಸಿ ಮಾಡಿರ್ತೀರಾ, 10 ಲಕ್ಷ ಲಾಸ್ ಆಗಿರುತ್ತೆ, 5 ಲಕ್ಷ ಕಾಂಪನ್ಸೇಟ್ ಆಗುತ್ತೆ. ಸೊ 5 ಲಕ್ಷನ ನಾವು ಮಿನಿಮೈಸ್ ಮಾಡ್ತಾ ಇದ್ದೇವೆ, ಇನ್ನು 5 ಲಕ್ಷ ಲಾಸ್. ಅದಕ್ಕೆ ನಾನು ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ದೆ, ಮೀನಿಂಗ್ ಅಲ್ಲಿ ಇನ್ಶೂರೆನ್ಸ್ ಅಲ್ಲಿ ಏನು ಅಂತ ಹೇಳಿದ್ರೆ ಟೋಟಲ್ ರಿಸ್ಕ್ ಅನ್ನ ಕಡಿಮೆ ಮಾಡ್ಲಿಕ್ಕಾಗಲ್ಲ. ಅದನ್ನ 10%, 20%, 30%, 40% ಕಡಿಮೆ ಮಾಡಬಹುದು. ಕಂಪ್ಲೀಟ್ ಆಗಿ ರಿಸ್ಕ್ ಅನ್ನ ಕಡಿಮೆ ಮಾಡಲಿಕ್ಕೆ there is no chance, there is no possibility at all. ಸಾಧ್ಯನೇ ಇಲ್ಲ. ಕಂಪ್ಲೀಟ್ ಆಗಿ ರಿಸ್ಕ್ ನ ಲಾಸ್ ಅನ್ನ ಕಡಿಮೆ ಮಾಡ್ತೇನೆ ಅಂತ ಹೇಳೋದು ಸಾಧ್ಯನೇ ಇಲ್ಲ. ಓಕೆ, ಸೊ ಒಂದು ನಿರ್ದಿಷ್ಟ ಹಂತಕ್ಕೆ ನಾವು ಅದನ್ನ ಕಡಿಮೆ ಮಾಡಬಹುದು. ಒಂದು 20%, 25%, 35%, 40% ಕಡಿಮೆ ಮಾಡಬಹುದು. ಅದಕ್ಕಿಂತ ಹೆಚ್ಚಿಗೆ ನಮ್ಮ ಹತ್ರ ಕಡಿಮೆ ಮಾಡಲಿಕ್ಕೆ ಆಗುವುದಿಲ್ಲ. ಓಕೆ, ಸೊ ದಿಸ್ ಇಸ್ ಅಬೌಟ್ ಮರೈನ್ ಇನ್ಶೂರೆನ್ಸ್. ಸೊ ಈಗ ನಾವು ಲೈಫ್ ಇನ್ಶೂರೆನ್ಸ್ ಓದಿದ್ದೇವೆ, ಮರೈನ್ ಇನ್ಶೂರೆನ್ಸ್ ಓದಿದ್ದೇವೆ, ಫೈರ್ ಇನ್ಶೂರೆನ್ಸ್ ಓದಿದ್ದೇವೆ. ಓಕೆ, ಸೊ ನೀವು ಕೂಡ ಹೇಳ್ಬೋದು ಮೂರು ಸೇಮ್ ಇದೆಯಾ? ಕ್ಯಾನ್ ಯು ಸೇ ದಟ್ ಆಲ್ ದೀಸ್ ಆರ್ ಸೇಮ್? ಫೈರ್ ಇನ್ಶೂರೆನ್ಸ್, ಮರೈನ್ ಇನ್ಶೂರೆನ್ಸ್, ದೆನ್ ಲೈಫ್ ಇನ್ಶೂರೆನ್ಸ್, ಆಲ್ ದೀಸ್ ಆರ್ ಸೇಮ್ ಅಂತ ಹೇಳ್ಬೋದಾ? ಕ್ಯಾನ್ ವಿ ಬ್ಲೈಂಡ್ಲಿ ಸೇ ದಟ್ there are no differences among life insurance, fire insurance and marine insurance? No, they are different. So ಮೂರನ್ನು ನಾವು ಓದಿದ್ದೇವೆ, ಮೂರ ಮೀನಿಂಗ್ ಅನ್ನು ಓದಿದ್ದೇವೆ, ಮತ್ತು ಅದರಲ್ಲಿ ಏನೇನು ಬರುತ್ತೆ ಅಂತ ಕೂಡ ಓದಿದ್ದೇವೆ. ಹಾಗಿದ್ದಾಗ ನಾವು ಮೂರು ಇನ್ಶೂರೆನ್ಸ್ ಯಾವ್ಯಾವುದು? ಲೈಫ್ ಇನ್ಶೂರೆನ್ಸ್, ಫೈರ್ ಇನ್ಶೂರೆನ್ಸ್, ಮರೈನ್ ಇನ್ಶೂರೆನ್ಸ್ ಮೂರು ಒಂದೇ ಅಂತ ಹೇಳ್ಬೋದಾ? ಸೊ ನೋ,
ಮೂರು ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮೂರು ಕೂಡ ಇನ್ಶೂರೆನ್ಸ್ ಕಡೆ, ಬಟ್ ಮೂರು ಕಡೆಯಲ್ಲಿ ನಾವು ಚೇಂಜಸ್ ಅನ್ನು ನೋಡ್ತೇವೆ. ಸೊ ನಮ್ಮ ನೆಕ್ಸ್ಟ್ ಡಿಸ್ಕಷನ್ ಏನು ಅಂತ ಹೇಳಿದ್ರೆ ಡಿಫರೆನ್ಸಸ್ ಅಮಾಂಗ್ ಆರ್ ಲೈಫ್ ಇನ್ಶೂರೆನ್ಸ್ ವರ್ಸಸ್ ಫೈರ್ ಇನ್ಶೂರೆನ್ಸ್ ವರ್ಸಸ್ ಮ್ಯಾರೈನ್ ಇನ್ಶೂರೆನ್ಸ್. ಓಕೆ, ಸೊ ಮೂರರ ನಡುವೆ ಡಿಫರೆನ್ಸಸ್ ಇದೆ. ಡಿಫರೆನ್ಸಸ್ ಅನ್ನ ಡಿಸ್ಕಸ್ ಮಾಡೋಣ. ಎಲ್ಲ ಪಾಯಿಂಟ್ಸ್ ಅನ್ನ ನಾನು ಬೋರ್ಡ್ ಮೇಲೆ ಬರೀತೇನೆ, ಸೊ ನೀವು ಕೂಡ ಅದನ್ನ ಬರ್ಕೋಬಹುದು. ಬಟ್ ದಿಸ್ ವಿ ಡಿಸ್ಕಸ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸಸ್. ಓಕೆ, ಸೊ ಈ ಕ್ಲಾಸ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಬಹುದು, ಬಟ್ ಇಟ್ ವಿಲ್ ಬಿ ಹಾಫ್, ಅರ್ಧ ಡಿಸ್ಕಷನ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಇದೇ ಕಾನ್ಸೆಪ್ಟ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಅದಕ್ಕೂ ಮೊದಲು ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಏನೇನು ಡಿಸ್ಕಸ್ ಮಾಡಿದ್ದೇವೆ, ಓಕೆ, ಸೊ ವಿ ಡಿಸ್ಕಸ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಟೈಪ್ಸ್, ಉಳಿದಿದ್ದ ಟೈಪ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ. ಮರೈನ್ ಇನ್ಶೂರೆನ್ಸ್ ಡಿಸ್ಕಸ್ ಮಾಡಿದ್ದೇವೆ, ಫೈರ್ ಇನ್ಶೂರೆನ್ಸ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ. ಓಕೆ, ಡಿಫರೆನ್ಸಸ್ ಅನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ವಿತ್ ದಿಸ್ ಐ ಕನ್ಕ್ಲೂಡ್ today's class. Further we discuss in our next classes. So I thank you one and all.